ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ಈಗ ಎಲ್ಲ ಮ್ಯಾಕ್ಸಿಮಮ್ ಮಕ್ಕಳು ಡಿಗ್ರಿ ಮುಗಿಸಿದ್ದಾರೆ. ನೆಕ್ಸ್ಟ್ ಏನು ಕೆಲ್ಸಕ್ಕೆ ಹೋಗ್ಲಾ ಅಥವಾ ನಾನು ಮಾಸ್ಟರ್ಸ್ ಮಾಡ್ಲಾ ಅಂತ ಒಂದು ಕನ್ಫ್ಯೂಷನ್ ಇರ್ತಾರೆ. ನಾನು ನಿಮ್ಗೊಂದು 5 ಪಾಯಿಂಟ್ಸ್ ಕೇಳ್ತೀನಿ. ಇದರಲ್ಲಿ ನಿಮ್ಮ ಆನ್ಸರ್ಸ್ ಮೋಸ್ಟ್ ಆಫ್ ದ ಆನ್ಸರ್ಸ್ ಇಸ್ ನೋ ಅಂತಂದ್ರೆ ದಯವಿಟ್ಟು ನೀವು ನೆಕ್ಸ್ಟ್ ಸ್ಟೆಪ್ ನ ಹುಷಾರಾಗಿ ತಗೊಳ್ಳಿ ಅಂತ. ನೀವೇನಾದ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಗೆ ಚೆನ್ನಾಗಿದ್ಯಾ? ಫಸ್ಟ್ ಕ್ವಶನ್ ಕೇಳಿ. ನೀವು ಜಾಬ್ ರೆಡಿ ಆಗಿದ್ದೀರಾ? ಸೆಕೆಂಡ್ ಕ್ವಶನ್. ಮೂರನೇದು, ನೀವು ಯಾವ್ದಾರ ಒಂದು ಇಂಟರ್ನ್ಶಿಪ್ಸ್ ಮಾಡಿದೀರಾ ಅಥವಾ ಒಂದು ಕಂಪ್ನಿ ಎನ್ವೈರನ್ಮೆಂಟ್ ಚೆಕ್ ಮಾಡಿದೀರಾ? ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಒಂದು ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ? ಇವಾಗ ಈ ಎಲ್ಲಾ ಪ್ರಶ್ನೆನಲ್ಲಿ ನಿಮ್ದು ಮ್ಯಾಕ್ಸಿಮಮ್ ಆನ್ಸರ್ಸ್ ನೋ ಅಂತಿದ್ರೆ ನೀವು MBA ಮಾಡಲೇಬೇಕು. ನಾರ್ಮಲಿ ಏನಾಗುತ್ತೆ, ನಾವು BBA BCA BCom ಓದ್ಬಿಡ್ತೀವಿ, ಆಯ್ತಾ? ನೀವು ಓದಿ ನಾರ್ಮಲ್ ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ಎಷ್ಟು ಸಂಬಳ ಸಿಕ್ಬಿಡುತ್ತೆ? ನಿಮ್ಗೆ ಮ್ಯಾಕ್ಸಿಮಮ್ 15,000 ರೂಪಾಯಿ 20,000 ರೂಪಾಯಿ ಸಂಬಳ ಸಿಗುತ್ತೆ. ಅದ್ರ ಮೇಲೆ ಏನ್ ಸಿಗಲ್ಲ. ಮತ್ತೆ ಇದ್ರಲ್ಲಿ ನಿಮ್ಗೆ ಗ್ರೋತ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಈಗ ನೀವು ಮಾಡ್ಬೇಕಾಗಿರೋದು ರೈಟ್ ಡಿಸಿಷನ್ಸ್ ಅಂದ್ರೆ ಜಾಯಿನ್ ಫಾರ್ ಅ ಗುಡ್ ಮಾಸ್ಟರ್ಸ್ ಕಾಲೇಜ್, ಐದರ್ ಇಟ್ ಇಸ್ MBA ಆರ್ MCA, ಯಾವ್ದಕ್ಕನ ಜಾಯ್ನ್ ಆಗಿ, ಬಟ್ ಜಾಯಿನ್ ಫಾರ್ ಅ ಗುಡ್ ಕಾಲೇಜ್. ಕಮ್ಮಿ ದುಡ್ಡು, ಸ್ವಾಮಿ ನನ್ನ ದುಡ್ಡು ಇಲ್ಲ, ನನಗೆ ಕಷ್ಟ ಇದೆ, ನಮ್ಮ ಮನೆಯಿಂದ ದೂರ ಇಲ್ಲ, ನಮ್ಮ ಮನೆ ಪಕ್ಕದ ಕಾಲೇಜ್ ಸೇರ್ಕೊಂತ ಮಾತ್ರ ಡಿಸಿಷನ್ ಮಾತ್ರ ತಗೊಳ್ಬೇಡಿ. ನಿಮ್ಗೆ ನಾಳೆ ದಿನ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ ನೀವು ಎಲ್ಲಿ ಸಿಕ್ಕರು ಕೂಡ, ಪ್ರಪಂಚದಲ್ಲಿ ಎಲ್ಲಿ ಸಿಕ್ಕರು ಕೂಡ ಹೋಗೇ ಹೋಗ್ತೀರಾ. ಹಾಗೆ ಅದೇ ತರ ನೀವು ಓದ್ಬೇಕಂದ್ರೂ ಕೂಡ ಯು ಮಸ್ಟ್ ಬಿ ರೆಡಿ ಫಾರ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಇಫ್ ಆರ್ ಗೆಟಿಂಗ್ ಎ ಗುಡ್ ಆಪರ್ಚುನಿಟಿ ಫಾರ್ ಸ್ಟಡೀಸ್. ನೀವು ಈಗ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಕಾಲೇಜ್ ಯಾವ ತರ ಇರ್ಬೇಕಂದ್ರೆ ನಿಮ್ಗೆ ಒಳ್ಳೆ ಇಂಟರ್ನ್ಶಿಪ್ ಕೊಡಬೇಕು, ಒಳ್ಳೆ ಕಂಪ್ನಿಗಳು ಬರಬೇಕು, ಮತ್ತೆ ಒಂದು ಒಳ್ಳೆ ಇಂಡಸ್ಟ್ರಿ ಎಕ್ಸ್ಪೋಜರ್ಸ್ ಇರೋ ಕಾಲೇಜ್ಗಳಿಗೆ ನೀವು ಸೇರ್ಕೊಬೇಕಾಗುತ್ತೆ. MBA ನಲ್ಲಿ ತುಂಬಾ ತರ ನಿಮ್ಗೆ ಸಬ್ಜೆಕ್ಟ್ಸ್ ಕೂಡ ಇರುತ್ತೆ. ಈ ಸಬ್ಜೆಕ್ಟ್ಗಳಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಫೈನಾನ್ಸ್ ಇರುತ್ತೆ, HR ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, MBA ಫಿನ್ಟೆಕ್ ಅಂತ ಒಂದಿದೆ. ಈ ತರ ಎಷ್ಟು ನೀವು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಓದ್ತಿರೋ ಅದಕ್ಕೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಅನುಕೂಲ ಆಗೋದಿಲ್ಲ. ನಾರ್ಮಲ್ ಏನಾಗುತ್ತೆ, ಡಿಗ್ರಿ ಹುಡುಗರು ಓದಿರ್ತಾರೆ, ನನಗೆ ಸರ್ ನನಗೆ ಒಂದು ಕೆಲಸ ಕೊಡಿ ಸರ್ ಅಂತಾನೆ. ಅವ್ನ ಡಿಗ್ರಿ ಏನು ಸ್ಕಿಲ್ಸೇ ಇರಲ್ಲ, ಬರೀ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾನೆ. ಅವ್ನ ಸ್ಕಿಲ್ಸ್ ಇಲ್ಲ. ಯಾಕೆ ನಿಮ್ ಸುಮ್ಮನೆ ಹೈರ್ ಮಾಡ್ತಾರೆ? ಇಫ್ ಯು ಡೋಂಟ್ ಹ್ಯಾವ್ ಸ್ಕಿಲ್ಸ್, ಹೈರ್ ಯಾರು ಮಾಡೋದಿಲ್ಲ. ನಿಮ್ಗೆ ಎಲ್ಲಾ ತರ ಸ್ಕಿಲ್ಸ್ ಇದ್ರೆ ಮಾತ್ರ ನಿಮ್ಗೆ ಒಳ್ಳೆ ಕಂಪ್ನಿ ಸಿಗುತ್ತೆ ಆಗಲಿ, ಇಲ್ಲ ನಿಮ್ಗೆ ಒಳ್ಳೆ ಕಂಪ್ನಿಲಿ ಆ ಕೆಲಸ ಸಿಗಲ್ಲ. ಸರ್ ಆಗ್ಲಿ ಬಿಡಿ ಸರ್, ನಂಗೆ ಎಲ್ಲೋ ಒಂದ್ ಕಡೆ ಕೆಲಸ ಸಿಗ್ಲಿ, ಆಮೇಲೆ ಮುಂದೆ ನಾನು ಸರಿ ಮಾಡ್ಕೊಂತೀನಿ ಅಂದ್ರೆ ಅದು ಆಗೋದಿಲ್ಲ. ಬಿಕಾಸ್ ಕೆಲವರು ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಕೆಲಸ ಸೇರ್ಕೊಂಡ್ಬಿಡೋಣ, ಅನುಭವ ಸಿಗುತ್ತೆ, ಅದಾದ್ಮೇಲೆ ಮತ್ತೆ ಏನಾದ್ರು ಒಳ್ಳೆ ಪೊಸಿಷನ್ ಸಿಗುತ್ತೆ. ಹಂಗೆ ಸಿಗೋ ಚಾನ್ಸೇ ಇಲ್ಲ. ಬಿಕಾಸ್ ನೀವು ಎಲ್ಲಿ ಒಂದು ಒಳ್ಳೆ ಕಡೆ ಕೆಲಸ ಸೇರ್ಕೊಂಡ್ರು ಕೂಡ ನೀವು ಇರೋ ಒಂದು ಡಿಗ್ರಿ ನಾಲೆಜ್ ಮೇಲೆ ವಿತೌಟ್ ಎನಿ ಹ್ಯಾವಿಂಗ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಗುಡ್ ನಿಮ್ಗೆ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ನಿಮ್ಗೆ ಇಲ್ಲ ಅಂತ ನಿಮ್ಗೆ ಒಳ್ಳೆ ಕಂಪ್ನಿ ಕೆಲಸ ಸಿಗೋದೇ ಇಲ್ಲ. ಎಲ್ಲ ಒಂದ್ ಕಡೆ 15,000 20,000 ಸಂಬಳ ಸಿಗುತ್ತೆ, ಅದ್ರಲ್ಲಿ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ನಿಮ್ಗೆ ಕೆರಿಯರ್ ಗ್ರೋತ್ ಆಗಲ್ಲ. ಯು ಎಂಡ್ ಅಪ್ ವಿತ್ ಬಿಗ್ ಪ್ರಾಬ್ಲಮ್. ಸೊ ನಾನ್ ನಿಮ್ಗೆ ಹೇಳ್ತಾ ಇರೋದು, ಜಾಯಿನ್ ಫಾರ್ ಎ MBA ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಯುವರ್ ಸ್ಕಿಲ್ಸ್. ಈ MBA ಎಂತ ಕಾಲೇಜ್ ಸೇರ್ಕೊಂಡ್ಬೇಕಾದ್ರೆ ನಿಮ್ಗೆ ಎಲ್ಲಾ ಕಡೆ ಇನ್ನ ನಿಮ್ಗೆ ಏನೇನು ಹೇಳೋದು, ಸ್ಕಿಲ್ಸ್, ಇಂಡಸ್ಟ್ರಿಯಲ್ ಓರಿಯೆಂಟೇಷನ್ಸ್, ಮತ್ತೆ ಇಂಡಸ್ಟ್ರಿ ಎಕ್ಸ್ಪೋಜರ್ಸ್, ಇವೆಲ್ಲ ಕೂಡ ಕಂಪ್ನಿ ಸೇರಿದ್ರೆ ನಿಮ್ ಲೈಫು ಸೆಟ್ಲ್ ಆಗಿ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಡು ನಾಟ್ ಹೆಸಿಟೇಟ್ ಫಾರ್ ನನ್ನ ದುಡ್ಡಿಲ್ವಾ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿ. ನಾನು ನಿಮ್ಗೆ ಅಸಿಸ್ಟೆನ್ಸ್ ಕೊಡ್ತೀನಿ. ಬ್ಯಾಂಕ್ ಲೋನ್ ಯಾವ ತರ ಅಪ್ಲೈ ಮಾಡಬೇಕು, ಯಾವ್ಯಾವ ಬ್ಯಾಂಕಲ್ಲಿ ಅಪ್ಲೈ ಆಗುತ್ತೆ, ಯಾವ್ಯಾವ ತರ ಸರ್ಕಾರದ ಒಂದು ಆಪ್ಷನ್ಸ್ ಇದೆ ಫಾರ್ ಅಪ್ಲೈಯಿಂಗ್ ಫಾರ್ ಎಜುಕೇಶನ್ ಲೋನ್, ನಾನು ಹೆಲ್ಪ್ ಮಾಡ್ತೀನಿ. ಮತ್ತೆ ನಿಮ್ಗೆ ಹಾಸ್ಟೆಲ್ ಪ್ರಾಬ್ಲಮ್ ಇದೆಯಾ, ನಿಮಗೆ ಸರ್ಕಾರದೇನೆ BCM ಹಾಸ್ಟೆಲ್ ಅಂತಿದೆ, ಆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕು ಅದು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಬಟ್ ಡು ನಾಟ್ ಥಿಂಕ್ ದಟ್ ನನಗೆ ಅಂತ ದುಡ್ಡಿಲ್ಲ, ನಾನು ಓದಕ್ ಆಗೋದಿಲ್ಲ, ನಾನು ಇಂಥ ಕಡೆನೆ ಓದ್ತೀನಿ ಅಂತ ಹೋದ್ರೆ ನಿಮ್ಗೆ ಇಂಡಸ್ಟ್ರಿ ಎಕ್ಸ್ಪೋಸ್ ಸಿಕ್ಕಿಲ್ಲ ಅಂದ್ರೆ ನೀವು MBA ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ನಾನ್ ನಿಮ್ಗೆ ಹೇಳ್ತೇನೆ, ಜಾಯಿನ್ ಫಾರ್ ಅ ಗುಡ್ ಕಾಲೇಜ್, ಜಾಯಿನ್ ಫಾರ್ ಅ ಗುಡ್ ಕೋರ್ಸ್. ಬರೀ ಡಿಗ್ರಿ ಓದ್ಕೊಂಡ್ರೆ ನಿಮ್ಗೆ ಕೆಲಸ ಸಿಗೋದು ಅಥವಾ ಸಿಕ್ಕಿದ್ರು ಕೂಡ ನಿಮ್ಗೆ ಒಂದು ಒಳ್ಳೆ ನಿಮ್ಗೆ ಇಂಡಸ್ಟ್ರಿಯಲ್ ಗ್ರೋತ್ ಅಥವಾ ಸ್ಯಾಲರಿ ಗ್ರೋತ್ ಸಿಗೋದಿಲ್ಲ. ಎನಿ ಡೌಟ್ಸ್ ರಿಗಾರ್ಡಿಂಗ್ MBA ಮತ್ತು MCA, ಪ್ಲೀಸ್ ಡೂ ಕಾಲ್ ಅಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.